ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಹಿರಿಯರು ಹೇಳಿರುವ ಕೆಲವೊಂದು ಸಂಪ್ರದಾಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಊಟಕ್ಕೆ ಬಡಿಸಿದ ಅನ್ನವನ್ನು ತುಂಬ ಹೊತ್ತು ಹಾಗೆಯೇ ಬಿಡದೆ ಆದಷ್ಟು ಬೇಗ ಊಟ ಮಾಡುವುದು ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ. ಹಾಲು ಕುದಿಯುತ್ತಿರುವಾಗ ಮನೆ ಬಿಟ್ಟು ಹೊರಗೆ ಹೋಗಬಾರದು ಎಂದು ಕೆಲವರು ನಂಬುತ್ತಾರೆ. ಪೊರಕೆಯನ್ನು ಕಾಲಿನಿಂದ ತುಳಿಯಬಾರದು ಎಂದು ಹಿರಿಯರು ಹೇಳುತ್ತಾರೆ. ದೇವರ ಮುಂದೆ ಹಚ್ಚಿದ ದೀಪವನ್ನು ಬಾಯಿಯಿಂದ ಊದಿ ಆರಿಸಬಾರದು ಎಂಬ ಸಂಪ್ರದಾಯವಿದೆ. ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳಬಾರದು ಎಂದು ಅನೇಕ ಮನೆಗಳಲ್ಲಿ ಪಾಲಿಸುತ್ತಾರೆ. ರಾತ್ರಿ ವೇಳೆ ಮೊಸರು, ಹಾಲು ಅಥವಾ ಉಪ್ಪನ್ನು ಕೇಳಿ ಕೊಡುವುದನ್ನು ಕೆಲವರು ತಪ್ಪಿಸುತ್ತಾರೆ. ದೇವರ ಕೋಣೆಯಲ್ಲಿ ಒಡೆದ ವಿಗ್ರಹ ಅಥವಾ ಹರಿದ ದೇವರ ಚಿತ್ರಗಳನ್ನು ಇಟ್ಟುಕೊಳ್ಳಬಾರದು. ಪೂಜೆಗೆ ಬಳಸುವ ಪಾತ್ರೆಗಳನ್ನು ಬೇರೆ ಕೆಲಸಗಳಿಗೆ ಬಳಸಬಾರದು ಎಂದು ಹಿರಿಯರು ಹೇಳುತ್ತಾರೆ. ಅಕ್ಕಿ ಅಥವಾ ಧಾನ್ಯದ ಮೇಲೆ ಕಾಲಿಡಬಾರದು. ಅನ್ನವನ್ನು ದೇವರ ರೂಪವೆಂದು ಗೌರವಿಸಬೇಕು. ಮನೆಯ ಮುಖ್ಯ ಬಾಗಿಲಿನ ಅಂಚಿನ ಮೇಲೆ ಕುಳಿತುಕೊಳ್ಳಬಾರದು ಎಂದು ಸಂಪ್ರದಾಯ ಹೇಳುತ್ತದೆ. ಒಲೆಯ ಮೇಲೆ ಖಾಲಿ ಪಾತ್ರೆಯನ್ನು ಇಟ್ಟು ಬಿಸಿ ಮಾಡಬಾರದು ಎಂದು ಕೆಲವರು ಹೇಳುತ್ತಾರೆ. ಪೂಜೆ ಮಾಡಿದ ನಂತರ ನೈವೇದ್ಯವನ್ನು ತುಂಬ ಹೊತ್ತು ಹಾಗೆಯೇ ಬಿಡದೆ ಪ್ರಸಾದವಾಗಿ ಹಂಚುವುದು ಉತ್ತಮ. ದೇವರ ಹೆಸರು ಜಪಿಸುವಾಗ ಅಥವಾ ಪೂಜೆ ಮಾಡುವಾಗ ಮಧ್ಯ ಜಗಳ ಅಥವಾ ಕಠಿಣ ಮಾತುಗಳನ್ನು ಆಡಬಾರದು. ರಾತ್ರಿ ಮಲಗುವ ಮೊದಲು ಅಡುಗೆ ಮನೆಯ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಇಡುವುದು ಉತ್ತಮ. ದೇವರ ಕೋಣೆಗೆ ಚಪ್ಪಲಿ ಧರಿಸಿ ಹೋಗಬಾರದು. ಒಂದೇ ದೀಪದಿಂದ ಮತ್ತೊಂದು ದೀಪ ಹಚ್ಚಬಾರದು ಎಂದು ಕೆಲ ಮನೆಗಳಲ್ಲಿ ಆಚರಣೆ ಇದೆ. ಮನೆಯ ಬಾಗಿಲನ್ನು ಕಾಲಿನಿಂದ ತಳ್ಳದೆ ಕೈಯಿಂದ ತೆರೆಯುವುದು ಒಳ್ಳೆಯ ಅಭ್ಯಾಸ. ಹಿರಿಯರು ಊಟ ಮಾಡುವಾಗ ಅನಗತ್ಯವಾಗಿ ಎದ್ದು ಓಡಾಡಬಾರದು ಎಂದು ಹೇಳುತ್ತಾರೆ. ದೇವರ ಪುಸ್ತಕಗಳನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಪೂಜೆ ಮುಗಿಯುವವರೆಗೆ ದೇವರ ದೀಪವನ್ನು ಸ್ಥಳಾಂತರಿಸಬಾರದು ಎಂದು ಕೆಲವರು ನಂಬುತ್ತಾರೆ. ಹೊಸ ಬಟ್ಟೆಯನ್ನು ಮೊದಲ ಬಾರಿ ಧರಿಸುವ ಮೊದಲು ದೇವರಿಗೆ ತೋರಿಸುವ ಸಂಪ್ರದಾಯ ಅನೇಕ ಕುಟುಂಬಗಳಲ್ಲಿ ಇದೆ. ಮನೆಯೊಳಗೆ ಪೊರಕೆಯನ್ನು ಎಲ್ಲರ ಕಣ್ಣಿಗೆ ಕಾಣುವಂತೆ ನಿಲ್ಲಿಸಿ ಇಡಬಾರದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ದೇವರ ನಾಮಸ್ಮರಣೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ದೇವಾಲಯದಿಂದ ತಂದ ಹೂವು ಅಥವಾ ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸಬೇಕು. ಊಟ ಮಾಡುವಾಗ ಕಾಲುಗಳನ್ನು ಅತಿಯಾಗಿ ಅಲ್ಲಾಡಿಸುತ್ತಾ ಊಟ ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ರಾತ್ರಿ ಸಮಯದಲ್ಲಿ ದೇವರ ಕೋಣೆಯನ್ನು ಸಂಪೂರ್ಣ ಕತ್ತಲೆಯಲ್ಲಿ ಇಡದೆ ಸಣ್ಣ ದೀಪ ಅಥವಾ ಬೆಳಕು ಇಡುವ ಸಂಪ್ರದಾಯ ಕೆಲವೆಡೆ ಇದೆ. ಬಾಗಿಲಿನ ಬಳಿ ಕಸ ಅಥವಾ ಒಡೆದ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು. ದೇವರ ಪೂಜೆ ಮಾಡುವಾಗ ಮಧ್ಯದಲ್ಲೇ ಫೋನ್ನಲ್ಲಿ ಹೆಚ್ಚು ಮಾತನಾಡುವುದನ್ನು ತಪ್ಪಿಸುವುದು ಉತ್ತಮ. ಹಿರಿಯರಿಗೆ ವಸ್ತುಗಳನ್ನು ಒಂದು ಕೈಯಿಂದ ಎಸೆಯದೆ ಗೌರವದಿಂದ ಕೈಗೆ ಕೊಡುವುದು ಸಂಸ್ಕಾರ. ಪೂಜೆ ಮಾಡುವಾಗ ಧರಿಸುವ ಬಟ್ಟೆಗಳು ಶುಭ್ರವಾಗಿರಬೇಕು ಎಂದು ಹೇಳುತ್ತಾರೆ. ದೇವರ ಕೋಣೆಯಲ್ಲಿ ಹಣವನ್ನು ಚದುರಿಸಿ ಇಡುವುದಕ್ಕಿಂತ ಸ್ವಚ್ಛವಾದ ಸ್ಥಳದಲ್ಲಿ ಇಡುವುದು ಉತ್ತಮ. ಮನೆಗೆ ಬಂದ ಅತಿಥಿಗೆ ಮೊದಲು ನೀರು ಕೊಡುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಮನೆಯ ಮುಖ್ಯ ಬಾಗಿಲಿನ ಮುಂದೆ ಒಡೆದ ಚಪ್ಪಲಿ ಅಥವಾ ಅನಗತ್ಯ ವಸ್ತುಗಳನ್ನು ರಾಶಿ ಮಾಡಬಾರದು. ದೇವರ ಪ್ರಸಾದವನ್ನು ನೆಲಕ್ಕೆ ಬೀಳದಂತೆ ಗೌರವದಿಂದ ಸ್ವೀಕರಿಸಬೇಕು. ಪೂಜೆಯ ಗಂಟೆಯನ್ನು ಆಟದ ವಸ್ತುವಿನಂತೆ ಬಳಸಬಾರದು. ಊಟದ ತಟ್ಟೆಯಲ್ಲಿ ಅನ್ನವನ್ನು ಉಳಿಸುವುದನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಹಿರಿಯರು ಆಶೀರ್ವಾದ ಮಾಡುವಾಗ ತಲೆ ತಗ್ಗಿಸಿ ಗೌರವದಿಂದ ಸ್ವೀಕರಿಸಬೇಕು. ಪೂಜೆ ಮಾಡುವಾಗ ಮನಸ್ಸನ್ನು ಬೇರೆ ವಿಚಾರಗಳತ್ತ ಹರಿಯದಂತೆ ಏಕಾಗ್ರತೆ ಇಡುವುದು ಉತ್ತಮ. ದೇವಾಲಯಕ್ಕೆ ಹೋದಾಗ ಭಕ್ತಿಯಿಂದ ಪ್ರಾರ್ಥಿಸಿ ಅನಗತ್ಯ ಗದ್ದಲ ಮಾಡುವುದನ್ನು ತಪ್ಪಿಸಬೇಕು. ಮನೆಯಲ್ಲಿರುವ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ನಮಸ್ಕಾರ, ಗೌರವ ಮತ್ತು ಅನ್ನದ ಮಹತ್ವವನ್ನು ಕಲಿಸುವುದು ಉತ್ತಮ ಸಂಸ್ಕಾರ.
ಇದುವರೆಗೂ ನಾವು ಹಿರಿಯರು ಹೇಳಿರುವ 40 ಸಂಸ್ಕಾರಗಳನ್ನು ತಿಳಿದುಕೊಳ್ತಾ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.